ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತಾ ಸಿನಿಮಾಸ್. ಭಾಳ ದಿವಸ ಆದ ನಂತರ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋ ಮಾಡ್ತಾ ಇರ್ತೀನಿ. ನಾವು ಇವತ್ತು ಗೇಮ್ ಚೇಂಜರ್ ಸಿನಿಮಾವನ್ನು ನೋಡ್ಕೊಂಬಂದಿದ್ದೀನಿ. ಗೇಮ್ ಚೇಂಜರ್ ಸಿನಿಮಾ ಹೇಗಿದೆ ಅಂತ ನಾನು ಇದರಲ್ಲಿ ತಿಳಿಸ್ತೀನಿ. ಅದಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಥ್ಯಾಂಕ್ ಯು. ಗೇಮ್ ಚೇಂಜರ್ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅಭಿನಯದ ಗೇಮ್ ಚೇಂಜರ್. ಈ ಚಿತ್ರಕ್ಕೆ ಡೈರೆಕ್ಷನ್ ಮಾಡಿರೋವಂಥವ್ರು ಶಂಕರ್. ದಿಲ್ ರಾಜ್ ಅವ್ರ ಪ್ರೊಡಕ್ಷನಲ್ಲಿ ಬಂದಿರೋವಂಥ ಒಂದು ಚಿತ್ರ, ಅದ್ಧೂರಿ ಚಿತ್ರ. ಸುಮಾರು 300 ಕೋಟಿ ಬಜೆಟ್ನ ಸಿನಿಮಾ ಅಂತ ಹೇಳ್ತಾರೆ. ಆದರೆ ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸಿದ್ದು 300 ಕೋಟಿ ರೂಪಾಯಿ ಖರ್ಚು ಮಾಡಿ ತೆಗಿಯೋವಂಥ ಒಂದು ಸ್ಟೋರಿನ ಇದು ಅಂತ ಅನಿಸಿದೆ. ಯಾಕೆಂದರೆ ಇದೊಂದು ತುಂಬ ರೊಟೀನ್ ಸ್ಟೋರಿ, ನಾರ್ಮಲ್ ಟೆಂಪ್ಲೆಟ್ ಇರೋವಂಥ ಸ್ಟೋರಿ. ಇದನ್ನು ನಮ್ಮ ಕನ್ನಡದಲ್ಲೆಲ್ಲ ಬೇಕಾದ್ರೆ ಒಂದು 5-6 ಕೋಟಿನಲ್ಲೇ ಮಾಡಿಬಿಡ್ಬೋದು ಈ ಥರದ ಸಿನಿಮಾಗಳನ್ನು ಅಂತ ನನಗೆ ಅನಿಸುತ್ತೆ. ಆ ಥರದ ಸಿನಿಮಾವನ್ನು ಕೊಟ್ಟಿದ್ದಾರೆ. ಅದಕ್ಕೆ 300 ಕೋಟಿ ಬೇಕಿತ್ತು ಅಂತ. ಆಮೇಲೆ ಸಾಂಗ್ಗಳು ನಾರ್ಮಲಾಗಿ ಶಂಕರ್ ಅವರು ಈ ಹಾಡುಗಳನ್ನೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿ ವಿಜುವಲ್ ತುಂಬ ಚೆನ್ನಾಗಿ ತೋರಿಸ್ತಾರೆ. ಆದರೆ ಈ ಸಿನಿಮಾ ನೋಡಿದ್ಮೇಲೆ ನನಗೆ ಅದು ಕೂಡ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸೊ ಫಸ್ಟ್ ಹಾಫ್ ಓಕೆ, ಸ್ವಲ್ಪ ಚೆನ್ನಾಗಿ ತೊಗೊಂಡೋಗಿದ್ರು ಅಂತ ಅನ್ನಿಸ್ತು. ಫಸ್ಟ್ ಹಾಫ್ ಎಂಡ್ ಆಗಬೇಕಾದ್ರೂ ಒಳ್ಳೆ ಟ್ವಿಸ್ಟ್ ಇದೆ ಅಂತಲೇ ಅನ್ನಿಸ್ತು. ಬಟ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಮೇಲಿಂದ ಈ ಸಿನಿಮಾ ಏನಾಗ್ತಾಯಿದೆ ಅಂತಲೇ ಗೊತ್ತಾಗಲ್ಲ, ಯಾವ್ಯಾವ ಕಡೆ ಹೋಗ್ತಾಯಿದೆ, ಏನಾಗ್ತಾಯಿದೆ ಅಂತಲೇ ಗೊತ್ತಾಗಲ್ಲ. ತುಂಬ ಥರ ಕ್ರಿಂಜ್ ಅಂತ ಅನ್ನಿಸ್ತಾ ಇತ್ತು. ಕಾಮಿಡಿ ಎಲ್ಲ ಓವರ್ ಅಂತಾರೆ. ಏನಪ್ಪ ಅಂದರೆ ನಾವು ಇದೆಲ್ಲ ಬಹಳ ಸರ್ತಿ ನೋಡಿದ್ದೀವಲ್ಲ ನಾವು ಅಂತ, ಅದೇ ಸಿನಿಮಾ ಅದೇ ಸೇಮ್ ನೋಡಿರೋದನ್ನೇ ಎಷ್ಟಪ್ಪ ನೋಡೋದು ಅನ್ನೋ ಥರ ಬೋರಿಂಗಾಗಿ ಹೋಗುತ್ತೆ ಸಿನಿಮಾ. ನಾನು ಕೇಳಿದರೆ ಸಿನಿಮಾ ಈಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಅನ್ನಿಸ್ತು. ನೋಡೋಣ, ಈ ಸಂಕ್ರಾಂತಿಗೆ ಮತ್ತೆ ಇನ್ನೊಂದು 2-3 ಸಿನಿಮಾಗಳು ರಿಲೀಸ್ ಆಗ್ತವೆ. ಹೇಗಿದೆ ಅಂತ ನೋಡ್ಬಿಟ್ಟು ಮತ್ತೆ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.